ಗೆಳೆಯರೇ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಈ ಬ್ರಹ್ಮಾಂಡದಲ್ಲಿ ಎಲ್ಲವೂ ಕಾಲಚಕ್ರದೊಳಗೆ ಸುತ್ತುತ್ತಾ ಇರುತ್ತೆ. ಹುಟ್ಟು, ಬೆಳವಣಿಗೆ, ವಿನಾಶ ಈ ಎಲ್ಲವೂ ಒಂದು ನಿಯಮದಂತೆ ನಡೀತಾ ಇರುತ್ತೆ. ಆ ನಿಯಮವನ್ನೇ ನಾವು ಧರ್ಮ ಅಂತ ಕರಿತೀವಿ. ಆದರೆ ಅದೇ ಧರ್ಮ ಕುಸಿದು ಅಧರ್ಮ ಮೇಲೆ ಎದ್ದಾಗ, ಅಹಂಕಾರ, ಅನ್ಯಾಯ, ಕ್ರೌರ್ಯ ಹೆಚ್ಚಾದಾಗ ಈ ಜಗತ್ತನ್ನ ಸಮತೋಲನಕ್ಕೆ ತರೋಕೆ ಒಂದು ಶಕ್ತಿಯ ಅವಶ್ಯಕತೆ ಇರುತ್ತೆ. ಆ ಶಕ್ತಿನೇ ಒಂದು ದಿನ ಬಲಿಷ್ಠವಾದ ಆಯುಧವಾಗಿ ಬದಲಾಗುತ್ತೆ. ಪುರಾಣಗಳ ಪ್ರಕಾರ ನಮ್ಮ ಹಿಂದೂ ದೇವತೆಗಳ ಬಳಿ ಸಾವಿರಾರು ಶಕ್ತಿಶಾಲಿ ಮತ್ತು ಅತ್ಯಂತ ಭಯಾನಕವಾದ ಆಯುಧಗಳು ಇತ್ತು. ಅದರಲ್ಲಿ ಶಿವನ ತ್ರಿಶೂಲ, ಬ್ರಹ್ಮದೇವರ ಬ್ರಹ್ಮಾಸ್ತ್ರ, ಇಂದ್ರನ ವಜ್ರಾಯುಧ, ಆಂಜನೇಯನ ಗದೆ, ಅರ್ಜುನ ಶಿವನಿಂದ ಪಡೆದಂತ ಪಾಶುಪತಾಸ್ತ್ರ, ಅಶ್ವತ್ಥಾಮನ ನಾರಾಯಣಾಸ್ತ್ರ, ಇನ್ನೂ ಹಲವಾರು. ಆದರೆ ಈ ಜಗತ್ತಲ್ಲಿ ಯಾವ ಶಸ್ತ್ರಕ್ಕೂ ಸಾಟಿ ಇಲ್ಲದ, ಯಾವ ಶತ್ರುನು ತಪ್ಪಿಸಿಕೊಳ್ಳೋಕೆ ಆಗದೆ ಇರುವಂತಹ, ಸ್ವತಃ ದೇವತೆಗಳಿಗೂ ಭಯ ಹುಟ್ಟಿಸುವಂತಹ ಆಯುಧ ಇದೆ ಅಂದ್ರೆ ಅದು ಸುದರ್ಶನ ಚಕ್ರ. ಒಮ್ಮೆ ತನ್ನ ಒಡೆಯನ ಆದೇಶದ ಮೇರೆಗೆ ಚಲಿಸಿದರೆ ತನಗೆ ಕೊಟ್ಟಿರುವಂತ ಆದೇಶವನ್ನ ಮುಗಿಸೋವರೆಗೂ ನಿಲ್ಲದೇ ಇರುವಂತಹ ಚಕ್ರ. ಹಾಗಾದ್ರೆ ಬನ್ನಿ, ಕಾಲಚಕ್ರದ ಪ್ರತೀಕವಾಗಿರುವಂತಹ ಈ ಒಂದು ಆಯುಧ ಹೇಗೆ ಹುಟ್ಟಿತು? ಇದಕ್ಕೆ ಸುದರ್ಶನ ಅಂತ ಹೆಸರು ಯಾಕೆ ಬಂತು? ಈ ಆಯುಧದ ವಿಶೇಷತೆ ಏನು? ಜೊತೆಗೆ ಈ ಆಯುಧ ಯಾರನ್ನೆಲ್ಲ ಸಂಹಾರ ಮಾಡ್ತು ಅನ್ನೋ ಎಲ್ಲಾ ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಗೆಳೆಯರೆ, ಒಮ್ಮೆ ಜಗತ್ತಿನಲ್ಲಿ ಅಧರ್ಮ ಅತಿಯಾದಾಗ, ದೈತ್ಯರ ಅನ್ಯಾಯ, ಅಹಂಕಾರ ಎಲ್ಲವೂ ಮಿತಿ ಮೀರಿದಾಗ, ಈ ಅನ್ಯಾಯನ ತಡೆಯೋದಕ್ಕೆ, ದೈತ್ಯರನ್ನ ಮೆಟ್ಟಿ ನಿಲ್ಲೋಕೆ ಒಂದು ಅತ್ಯಂತ ಶಕ್ತಿಶಾಲಿಯಾದ ಆಯುಧದ ಅವಶ್ಯಕತೆ ಇರುತ್ತೆ. ಆವಾಗಲೇ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಸೇರಿ ಜಗತ್ತನ್ನ ರಕ್ಷಿಸುವಂತಹ ಒಂದು ಅದ್ವಿತೀಯಾದ ಅಸ್ತ್ರ ಬೇಕು ಅಂತ ನಿರ್ಧರಿಸ್ತಾರೆ. ಬ್ರಹ್ಮದೇವ ತಮ್ಮ ತಪಸ್ಸಿನ ಶಕ್ತಿ, ಶಿವ ತಮ್ಮ ಮೂರನೇ ಕಣ್ಣಿನ ಅಗ್ನಿಶಕ್ತಿ, ಮತ್ತೆ ವಿಷ್ಣು ತಮ್ಮ ಲೋಕಪಾಲನೆಯ ಧರ್ಮಶಕ್ತಿಯನ್ನ ನೀಡಿ ಒಂದು ಭಯಾನಕ ಅಗ್ನಿಯಂತೆ ಹೊಳೆಯುವ ಚಕ್ರವೊಂದನ್ನ ಸೃಷ್ಟಿಸ್ತಾರೆ. ಇದು ಕೇವಲ ಲೋಹದ ಆಯುಧವಾಗಿರಲ್ಲ, ಬದಲಾಗಿ ತಪಸ್ಸು, ಅಗ್ನಿ ಮತ್ತು ಧರ್ಮದ ಸಂಯೋಜನೆಯಾಗಿರುತ್ತೆ. ಈ ಒಂದು ಚಕ್ರಕ್ಕೆ ತ್ರಿಮೂರ್ತಿಗಳೆಲ್ಲ ಸೇರಿ ಸುದರ್ಶನ ಚಕ್ರ ಅಂತ ಹೆಸರಿಡ್ತಾರೆ. ಹಾಗಾದ್ರೆ ಈ ಆಯುಧಕ್ಕೆ ಸುದರ್ಶನ ಅಂತ ಹೆಸರು ಯಾಕಿಟ್ರು ಅಂತ ನೋಡೋದಾದ್ರೆ, ಸು ಅಂದ್ರೆ ಶ್ರೇಷ್ಠ ಅಥವಾ ಸತ್ಯ ಅಂತ ಅರ್ಥ ಬರುತ್ತೆ. ದರ್ಶನ ಅಂದ್ರೆ ಕಾಣುವುದು ಅಂತ ಅರ್ಥ. ಸತ್ಯವನ್ನ ಸ್ಪಷ್ಟವಾಗಿ ಕಾಣುವ ಶಕ್ತಿಯನ್ನ ಸುದರ್ಶನ ಅಂತ ಕರೀತಾರೆ. ಯಾರು ಅಪರಾಧಿ ಮತ್ತು ಯಾರು ನಿರಪರಾಧಿ ಅಂತ ತಾನೇ ತೀರ್ಮಾನಿಸಿ ತಪ್ಪು ಮಾಡಿರುವಂತಹ ವ್ಯಕ್ತಿಗೆ ಮಾತ್ರ ದಾಳಿಯನ್ನ ಮಾಡುವ ಶಕ್ತಿಯನ್ನ ಈ ಆಯುಧ ಹೊಂದಿರುತ್ತೆ. ಅದಕ್ಕೆ ಈ ಒಂದು ಆಯುಧಕ್ಕೆ ಸುದರ್ಶನ ಚಕ್ರ ಅಂತ ಹೆಸರಿಡ್ತಾರೆ. ಸುದರ್ಶನ ಚಕ್ರವನ್ನ ನಾವು ಸಾಮಾನ್ಯವಾಗಿ ನೋಡಿರೋದು ವಿಷ್ಣು ಮತ್ತು ಶ್ರೀಕೃಷ್ಣನ ಬಳಿ. ಆದರೆ ಸುದರ್ಶನ ಚಕ್ರದ ಹುಟ್ಟಿನಿಂದ ಅದು ಯಾರ ಬಳಿ ಇತ್ತು ಅಂತ ನೋಡೋದಾದ್ರೆ ಅದಕ್ಕೆ ಉತ್ತರ ಶಿವ. ಹೌದು, ಪುರಾಣದ ಪ್ರಕಾರ ಸುದರ್ಶನ ಚಕ್ರ ಮೊದಲು ಶಿವನ ಬಳಿಯೇ ಇತ್ತು. ತಮ್ಮ ಅಗ್ನಿಶಕ್ತಿ ಮತ್ತೆ ವಿನಾಶದ ನಿಯಂತ್ರಣ ಶಕ್ತಿಯಾಗಿ ಈ ಆಯುಧವನ್ನ ಧರಿಸಿದ್ರು ಅಂತ ಹೇಳಲಾಗುತ್ತೆ. ಅಂದ್ರೆ ಆ ಸಮಯದಲ್ಲಿ ಈ ಚಕ್ರವನ್ನ ಕೇವಲ ಸಂಹಾರಕ್ಕಾಗಿ ಅಲ್ಲ, ವಿನಾಶದ ನಿಯಂತ್ರಣಕ್ಕಾಗಿ ಬಳಸಲಾಗ್ತಾ ಇತ್ತು ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಶಿವನ ಶಕ್ತಿಯ ಅಸ್ತ್ರ ಹೇಗೆ ವಿಷ್ಣುವಿನ ಕೈ ಸೇರಿತು ಅಂತ ನೋಡೋಣ ಬನ್ನಿ. ಒಂದು ಬಾರಿ ವಿಷ್ಣು ಶಿವನನ್ನ ಮೆಚ್ಚಿಸೋಕೆ 1000 ಹೆಸರಿನಿಂದ ಒಂದು ಮಹಾಪೂಜೆಯನ್ನ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಹೆಸರು ಹೇಳಿದಾಗ ಒಂದೊಂದು ಕಮಲದ ಹೂವನ್ನ ಶಿವಲಿಂಗಕ್ಕೆ ಅರ್ಪಿಸ್ತಾ ಇರ್ತಾರೆ. ಆದರೆ ಕೊನೆಯ ಕ್ಷಣದಲ್ಲಿ 1000ಕ್ಕೆ ಒಂದು ಕಮಲದ ಹೂವು ಕಡಿಮೆಯಾಗಿರುತ್ತೆ. ಅದಕ್ಕೆ ವಿಷ್ಣು ಒಂದು ಕ್ಷಣನೂ ಯೋಚನೆ ಮಾಡದೆ ತನ್ನ ಕಣ್ಣುಗಳೇ ಕಮಲದಂತಿದೆ, ಆ ಒಂದು ಕಮಲದ ಬದಲಾಗಿ ನನ್ನ ಕಮಲ ನಯನವನ್ನೇ ಅರ್ಪಿಸ್ತೀನಿ ಅಂತ ಹೇಳಿ ತನ್ನ ಕಣ್ಣನ್ನೇ ತೆಗೆಯೋಕೆ ಹೋಗ್ತಾರೆ. ಈ ಒಂದು ಅಪಾರ ಭಕ್ತಿಗೆ ಶಿವ ಪ್ರತ್ಯಕ್ಷನಾಗಿ, ವಿಷ್ಣು ನಿಮ್ಮಂಥ ಭಕ್ತನಿಗೆ ನನ್ನ ಶಕ್ತಿಯೇ ಅರ್ಪಣೆ ಅಂತ ಹೇಳಿ ತಮ್ಮ ಅಗ್ನಿ ಮತ್ತು ತಪೋಶಕ್ತಿಯಿಂದ ಸೃಷ್ಟಿಯಾದಂತಹ ಸುದರ್ಶನ ಚಕ್ರವನ್ನ ವಿಷ್ಣುವಿನ ಕೈಗೆ ನೀಡ್ತಾರೆ. ಅಲ್ಲಿಂದನೇ ಸುದರ್ಶನ ಚಕ್ರ ವಿಷ್ಣುವಿನ ಆಯುಧವಾಗುತ್ತೆ. ಇನ್ನು ಈ ಆಯುಧದಿಂದ ಯಾರನ್ನೆಲ್ಲ ಸಂಹಾರ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಶ್ರೀಕೃಷ್ಣ ತನ್ನ ಅತ್ತೆಯ ಮಗನಾದ ಶಿಶುಪಾಲನನ್ನ, 16,000 ಸ್ತ್ರೀಯರನ್ನ ಬಂಧಿಸಿದಂತಹ ನರಕಾಸುರನನ್ನ, ವಿಷ್ಣುವಿನ ಶತ್ರುವಾದ ಕಾಲನೇಮಿಯನ್ನ,
ವೇದಗಳನ್ನ ಕದ್ದಂತಹ ಅಸುರ ಹಯಗ್ರೀವರಂತಹ ಹಲವಾರು ಅಸುರ ಮತ್ತು ಅಧರ್ಮಿಗಳನ್ನ ಸಂಹಾರ ಮಾಡಿದ್ದಾರೆ. ಸ್ನೇಹಿತರೆ, ಕೊನೆಯದಾಗಿ ಹೇಳಬೇಕಾದ್ರೆ ಸುದರ್ಶನ ಚಕ್ರ ಕೇವಲ ಒಂದು ಆಯುಧ ಅಲ್ಲ, ಅದು ನಮ್ಮ ದೇವರ ಕೈನಲ್ಲಿರುವ ನ್ಯಾಯದ ಸಂಕೇತ. ಈ ಕಲಿಯುಗದಲ್ಲಿ ಸುದರ್ಶನ ಚಕ್ರ ಹೊರಗಡೆಯಲ್ಲೂ ತಿರುಗೋದಿಲ್ಲ, ಬದಲಾಗಿ ಅದು ನಮ್ಮ ಅಂತರಂಗದಲ್ಲೇ ತಿರುಗ್ತಾ ಇರುತ್ತೆ. ನಾವು ಮಾಡೋ ತಪ್ಪುಗಳು ಅತಿಯಾದಾಗ, ನಮ್ಮ ಅಹಂಕಾರ ಮಿತಿ ಮೀರಿದಾಗ, ನಮ್ಮ ಧರ್ಮ ಆಯ ತಪ್ಪಿದಾಗ ಅದೇ ಚಕ್ರ ನಮ್ಮ ಶಾಂತಿಯನ್ನ ಮತ್ತೆ ನೆಮ್ಮದಿಯನ್ನ ಕತ್ತರಿಸಾಕತ್ತೆ. ಇದು ಸುದರ್ಶನ ಚಕ್ರದ ಕಂಪ್ಲೀಟ್ ಕತೆ. ಇದೇ ತರಹದ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.